ನೀನಾದೇನಾ ಧಾರಾವಾಹಿಯ ಶುಕ್ರವಾರದ ಪ್ರೋಮೋನ ನೋಡೋಣ ಬನ್ನಿ. ಇನ್ನು ಈ ಪ್ರೋಮೋದಲ್ಲಿ ಏನಾಗುತ್ತೆ ಅಂತಂದರೆ ವಿಕ್ರಮ್ಗೆ ತುಂಬ ನೆನಪಿರುತ್ತೆ ವೇದದ ಮೇಲೆ. ವೇದನೇ ನೆನಪಿಸ್ಕೊತಾ ಇರ್ತಾನೆ. ಆಗ ಹುಡುಗರು ಮತ್ತು ಇವರು ಕೇಳ್ತಾ ಇರ್ತಾರೆ, ಅಂಕಲ್ ಏನು ವಿಕ್ರಮ್ ತಂಗಿನ ಕರ್ಸೋಣ, ಈ ಪಾರ್ಟಿನಲ್ಲಿ ಅವಳು ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಅವಳ ಬೇಡ ಸುಮ್ಮನಿರು ಅಂತ ಹೇಳಿದ್ರು ಕೂಡ ಅಂಕಲ್ಲು ವೇದಾಗೆ ಫೋನ್ ಮಾಡಿ ಒಂದು ಟೇಬಲ್ ಡೆಕೋರೇಟ್ ಮಾಡಿರ್ತಾರೆ. ಅಲ್ಲಿ ವಿಕ್ರಮ್ ಮತ್ತು ವೇದಾಗೋಸ್ಕರ ಅರೇಂಜ್ಮೆಂಟ್ ಮಾಡಿಸಿರ್ತಾರೆ. ಈ ಅಕೇಶನ್ನು ಈ ನ್ಯೂ ಇಯರ್ ಎಲ್ಲ ನೋಡಿದ್ರೆ ಇದು ಎಲ್ಲಿ ಕರ್ಕೊಂಬಂದಿದ್ದೀರೋ ನೀವು, ಇದೆಲ್ಲ ಕಪಲ್ಸ್ಗೋಸ್ಕರ ಇರೋದು, ನಾವೆಲ್ಲ ಬಂದು ಇಲ್ಲೇನು ಮಾಡೋದು ಅಂತ ಹೇಳ್ತಿರ್ತಾರೆ. ಸರಿ ಬಾ ನಿನಗೇನೋ ಇಲ್ಲಿ ಸರ್ಪ್ರೈಸ್ ಇದೆ ಅಂತ ಹುಡುಗರು ಕರ್ಕೊಂಡೋಗಿರ್ತಾರೆ. ಅಲ್ಲಿ ವೇದ ಕೂಡ ಬಂದಿರ್ತಾಳೆ. ಇನ್ನು ಪ್ರೀತಮ್ಗೆ ಬೇಜಾರಾಗ್ತಿರುತ್ತೆ. ಯಾಕಂದರೆ ಪ್ರೀತಮ್ ಬೇಡ ಅಂದರೂ ಕೂಡ ವೇದ ವಿಕ್ರಮ್ ಹೇಗೆ ಕೈಗೆ ಕರ್ಚೀಫ್ ಕಟ್ಕೊತಾನೋ ಹಾಗೆ ಕಟ್ಕೊಂಡಿರ್ತಾಳೆ. ಅದನ್ನು ಹೇಗಾದರೂ ಮಾಡಿ ತೆಗಿಸ್ಬೇಕು ಅಂತ ಇಲ್ಲಿ ಪ್ರೀತಮ್ ಹೇಳ್ತಿದ್ದಾನೆ. ಎಷ್ಟೇ ಹೇಳಿದ್ರು ಕೇಳೋದಿಲ್ಲ ವೇದ. ಆಮೇಲೆ ಅವನ ಕೈನ ಕುಯ್ಕೊತಾನೆ. ಆವಾಗಲಾದರೂ ಕರ್ಚೀಫ್ ಬಿಚ್ಚಿ ಕಟ್ತಾಳೆ ಅನ್ನೋವಷ್ಟರಲ್ಲಿ ಇರು ಪ್ರೀತಮ್ ಕಾರಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇದೆ, ಹೋಗಿ ತೊಗೊಂಬಂದು ಕಟ್ತೀನಿ ಅಂತ ಫಸ್ಟ್ ಏಡ್ ಬಾಕ್ಸ್ನ ತೊಗೊಂಬರ್ತಾಳೆ ಹೊರತು ಕೈಲಿರೋ ಕರ್ಚೀಫ್ನ ಬಿಚ್ಚೋದಿಲ್ಲ. ಯಾಕಂದರೆ ವಿಕ್ರಮ್ ಮೇಲೆ ಅಷ್ಟೊಂದು ಪ್ರೀತಿ ಆಸೆ ಇರುತ್ತೆ. ಅವನನ್ನ ನೆನಪಿಗೋಸ್ಕರ ಆ ಕರ್ಚೀಫ್ನ ಕಟ್ಕೊಂಡಿರ್ತಾಳೆ. ಇದನ್ನು ನೋಡೋಕ್ಕೆ ಪ್ರೀತು ಕೈಲಿ ಸಾಧ್ಯ ಆಗ್ತಾ ಇರಲ್ಲ. ಇಲ್ಲಿಗೆ ಈ ಪ್ರೊಮೋ ಮುಕ್ತಾಯವಾಗುತ್ತೆ.